ಸೆಕ್ರೆಟರಿ ಪಂಪಾಪತಿ, ಧನಂಜಯ ಬರಪ್ಪ. ಯಾರು ಅಣ್ಣ ಬೇಬಿ ಲೇಟ್ ಮಾಡಬೇಡ್ರಿ, ಇವ್ರಿಗೆ ಟೈಮ್ ವೇಸ್ಟ್ ಅದ. ಮ್ಯಾನೇಜರ್ಗಳು, ಸ್ಟೇಜ್ ಮ್ಯಾನೇಜರ್ಗಳು, ಪಂಪಣ್ಣವ್ರು ಮತ್ತೆ ಬರಬೇಕು, ಲೇಟ್ ಮಾಡಬೇಡ್ರಿ. ಕಥಾ ಸಂಚಾಲಕರು ಮತ್ತು ಹಿನ್ನೆಲೆ ಗಾಯಕರು ಈ ಕಥಾ ಪ್ರಾರಂಭದಲ್ಲಿದ್ದ ಇಂದಿನವರೆಗೆ ಬಹಳ ಶ್ರಮಪಟ್ಟು ಕಥಾನಾಯಕ ಮತ್ತು ಇವರೆಲ್ಲರಿಗೆ ಸಂಧಾನವನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡತಕ್ಕಂಥ ಪಂಪಣ್ಣವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹುಡ್ರು, ಹುಡ್ರು, ಜೋಳದ್ರಸ್ ನಾಗಪ್ಪಮ್ಮ, ಗೌಸಿದ್ದ, ಬಾರ್ಕರ್ ಗೌಸಿದ್ದಪ್ಪ, ಜೋಳದ್ರಸ್ ಇದೇನು ಆಶ್ಚರ್ಯ! ಬ್ರಹ್ಮನೆ ಬಂದು ಒಂದು ಮುಹೂರ್ತದವರೆಗೆ ಬ್ರಹ್ಮಾಸ್ತ್ರದಲ್ಲಿ ಕಟ್ಟು ಬೀಳಿ ಎಂದು ಎನ್ನಿಗೆ ಹೇಳಿದನಲ್ಲ. ಶ್ರೀರಾಮಚಂದ್ರನ ರಾವಣ ಬಲಬಲಾದಿಗಳನ್ನು ತಿಳಿದು ಬಾ ಎಂದು ಎನ್ನಿಗೆ ಹೇಳಿದನು. ತತ್ ಪ್ರಯುಕ್ತ ಈ ನೀಚನ ಎನ್ನಂ ಬಂಧಿಸಿ ರಾವಣನ ಸನ್ನಿಧಿಗೆ ಎತ್ತಿಕೊಂಡು ಹೋಗುವುದು ನಿಜ. ಆಗ ಆ ಸಮಯದಲ್ಲಿ ಅಲ್ಲಿರುವ ವಿಶೇಷಗಳು ಬಹು ಚೆನ್ನಾಗಿ ತಿಳಿಯಬಹುದೇ ಸಹಜ. ಜೈ ಶ್ರೀರಾಮಚಂದ್ರ ನಿನ್ನ ಕರ್ಣ ಕಟಾಕ್ಷ ಹೊಂದಿರಲಿ ದೇವ, ದೇವ ಪ್ರಭಾವ. ಈ ಸಾರಥಿ ಭೂಪತಿ, ಓಹೋ ರಾವಣ ನಂಬೋ ನೀವನೇನೆ? ಸರಿ, ಒಳ್ಳೆಯದು. ಘೋರಾರಣ್ಯದಲ್ಲಿ ನಾರಿಮಣಿಯಾದ ಸೀತಾದೇವಿಯನ್ನ ರಾಮ ಲಕ್ಷ್ಮಣರಿಲ್ಲದ ಸಮಯದಲ್ಲಿ ಕಳವೆಲಿಂದ ಕತ್ತಿ ತಂದ ನಾರಿ ಚೂರನಾದ ಬಳಿರೆ
ವೀರ ರಾವಣನ ಇವನ ಅಥವಾ ಇನ್ನೊಬ್ಬನ? ಭಾರತಿ, ಇದು ಅಲ್ಲದೆ ಅದೇನಿದೆ ಬಾ ಕೈಲಾಸ ಪರ್ವತನ್ನು ಎತ್ತಲ ಹೋಗಿ ಅದರೊಡನೆ ತೋಲ್ ಚಿಲಿಕೆ ಗೋಳಾಡಿದ ಬೇಡಿ ರಾವಣನ ಬಳಿರಿ ಇವನ ಅಥವಾ ಇನ್ನೊಬ್ಬನ? ಭಾರತೀಯ ಭೂಪತಿ, ಇದು ಅಲ್ಲದೆ ಹಾ ಕಾರ್ತೀಕ ವೀರ ಅರ್ಜುನನ ಮನೆಯಲ್ಲಿ ನೂರಾರು ವರ್ಷಗಳಿಂದ ಕರೆಸೆರೆಗಳಿಂದ ಸಂಕೋಲಿಯಂ ಹಾಕಿಸಿಕೊಂಡ ಬಿಂಕವುಳ್ಳ ರಾವಣನ ಬಳಿ ಇವನ ಅಥವಾ ಇನ್ನೊಬ್ಬನ? ಭಾರತೀಯ ಭೂಪತಿ, ಇದು ಅಲ್ಲದೆ ಹಾ ಸದಾ ಶಿವನ ಧನಸನ್ನು ಎತ್ತಲ ಹೋಗಿ ಅದರಡಿಯೋಳು ಬಿದ್ದು ಒತ್ತಾಡಿ ಅಲ್ಲೆದ್ದ ಮಂಡಲಾಧಿಪರ ಮುಂದೆ ಮಂಡಿಯಂ ದಕ್ಕಿಸಿಕೊಂಡು ರಂಡಿ ಅಂತ ಕಂಡ ಕಂಡ ಕಡೆಗೆ ಓಡಿ ಹೋದ ಮಂಡ ರಾವಣನ ಇವನು ಅಥವಾ ಇನ್ನೊಬ್ಬನ? ಭೂಪತಿ, ಇದು ಅಲ್ಲದೆ ಹಾ ನಮ್ಮ ಬಲಶಾಲಿಯಾದ ವಾಲಿಯ ಕಂಕಣದಲ್ಲಿ ಸಿಲುಕಿ ಚತುರ್ದಶ ಸಮುದ್ರದೊಳು ಹತ್ತಿಸಿಕೊಂಡು ಕಿಷ್ಕಿಂಧಾದಪನ ಉದ್ಯಾನವನದಲ್ಲಿ ಬಿದ್ದು ಒದ್ದಾಡಿ ಹತ್ತಿನಂತೆ ಎತ್ತಿ ಓಡುವುದ ಏನಿ ರಾವಣನ ಇವನು ಅಥವಾ ಇನ್ನೊಬ್ಬನು? ಭಾರತೀಯ ಭೂಪತಿ, ಇದು ಅಲ್ಲದೆ ಹಾ ಬಲಚಕ್ರವರ್ತಿಯನ್ನು ಗೆಲ್ಲಬೇಕೆಂದ ನೆಲದ ಹೋಗಿ ಬಲಿಹೀನನಾಗಿ ಅಲ್ಲಿದ್ದ ಇಂದ್ರಿಗೆ ಲಂಕಾದ್ರಿಗೆ ಓಡಿ ಬಂದ ರಾವಣನ ಇವನ ಅಥವಾ ಇನ್ನೊಬ್ಬನ? ಭಾರತಿ, ಇದು ಅಲ್ಲದೆ ಅದೇನು ದೇವಾ? ಶ್ವೇತಾ ದೀಪದಲ್ಲಿರುವ ಸ್ತ್ರೀಯರ ಅತ್ತೆ ತಲೆ ಉಳಿವೆಂದು ಕೈಯಲ್ಲಿ ಹಿಡಿದು ಕಂಡು ನೋಡುವ ಸಮಯದಲ್ಲಿ ಅವರ ಕೈಗಳ ಇವನ ಕಚ್ಚಲು ಅವರ ಇವನ ಬೀಸಾಡಲು ಅಲ್ಲಿದ್ದ ಇಂದರಿಗೆ ಓಡಿ ಬಂದ ಬಳಿರಿ ಶ್ರೇಷ್ಠ ರಾಮನ ಇವನು ಅಥವಾ ಇನ್ನೊಬ್ಬನು? ಭೂಪತಿ, ಇನ್ನು ಅನಂತ ಚರಿತ್ರೆಗಳನ್ನು ನಾನು ಬಲ್ಲೆನು. ಇರಲಿ, ಒಳ್ಳೆಯದು. ಮುಂದಿನ ಸಮಾಚಾರವು ತಾನೇ ತಿಳಿದು ಬರ್ತದೆ ಸಾರಥಿ. ಅದು ಜಾಗೃತಿ. ಇನ್ನೆಷ್ಟಾಗಲಿ ಭೂಪತಿ. ಎಲೈ ರಾತ್ರಿಂಜನ ನೀನುದಾರು. ನಾನು ದಶಕಂಠ ರಾವಣಾಸುರನು. ಎಲೈ ನಾನು ವಾಯುಪುತ್ರನಾದ ಧೀರ ಆಂಜನೇಯನು. ಎಲೈ ಕಪಿಯ ನಮ್ಮ ವಾನರ ನಮ್ಮ ಪ್ರಮದ ಹೊರವನ್ನು ಹಾಳು ಮಾಡಲು ಕಾರಣವೇನು? ಎಲೈ ರಕ್ಕಸದ ಸೀತಾದೇವಿಯನ್ನು ಕತ್ತಿ ತಂದ ಕಾರಣವೇನು? ಎಲೈ ನೀಚ ಕಪಿಯ ಎಲೈ ರಕ್ಕಸದವ ಯುಕ್ತವನ್ನು ಎರೆದು ಯಾಚಕ್ಕೆ ವಾಚಿಸಿವೆ. ಈ ಅನ್ನಾಹತ ಸೇನ ಪರಾಕ್ರಮಕ್ಕೆ ಹಜರರ ಮನಗಳಿಗೆ ಎದುರಿರುವರು. ಎಲೈ ನೀಚಾಚರಣೆ ಲೈ ಕಪಿಯ ಅಜಹರ ಮನಗಳ ನಿನ್ನ ಮಾತಿಸೇಕೆ ಎದುರಿರುವುದು.
ಶ್ರೀರಾಮದೂತನಾದ ಪ್ರಚಂಡ ವಾಯುಪುತ್ರನಾದ ಧೀರ ಆಂಜನೇಯನ ಇறைவನೇನೋ ಎಲೈ ವಾನರದಮ ಎಲೈ ರಕ್ಕಸದಮ ಎನ್ನಗೆ ಪ್ರತಿಕೂಲವಾಗಿ ನುಡಿಯುವುದ ಬಿಟ್ಟು ಬಂದ ಕಾರಣವೇನು? ಎಲೈ ಮತಿಸೂರ್ಣದಾದ ರಕ್ಕಸ ಯಾತ ಕೆರಟಿವೆ ಸ್ವಲ್ಪ ತಾಳು, ನಾನು ಬಂದ ಕಾರ್ಯವನ್ನು ಪೇಳುವನು. ಎಲೈ ನೀಚ ಕೊಡುಗನೆ, ಅದು ಏನು ಬಗಳುತ್ತೀಯ ಬಗಳು? ಎಲೈ ನೀಚಾಚರಣೆ ಎಲೈ ಕಪಿಯೇ, ರಘುಕುಲೇಂದ್ರನಾದ ಶ್ರೀರಾಮಚಂದ್ರನ ಸಾಮಾನ್ಯದವನಂತೆ ತಿಳಿಯಬೇಡ. ವ್ಯರ್ಥವಾಗಿ ಅಹಂಕಾರವನ್ನು ನಿನ್ನ ಮರ್ಯಾದನ್ನು ಕಳೆದುಕೊಳ್ಳಬೇಡ. ಎಲೈ ಬಂಡ, ಎಲೈ ಕಪಿಯೇ, ನನ್ನ ವಾಕ್ಯವ ಕೇವಲ ಹಿತವೆಂದನೆಂಬ ಅಪನಂಬಿಕೆ ಪಟ್ಟರೆ ನಿನ್ನ ದಶಕಂಠಕ್ಕೆ ಬರುವುದು ಶ್ರೀರಾಮಚಂದ್ರನ ಅಂಬು. ಎಲೈ ಬಂಡ, ಎಲೈ ಕಪಿಯೇ, ಲೋಕಮಾತಿಯಾದ ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಗತನಾಗಿ ಕ್ಷೇಮದಿಂದ ಬಾಳು, ಇಲ್ಲವಾದರೆ ಈ ಲಂಕಾದ್ರಿಗೆ ಹಾಳು ಎನ್ನ ವಸನವ ಚನ್ಮನಸ್ಸಿನಿಂದ ಕೇಳು. ಥು, ಎಲೈ ನೀಚ ಕೊಡುಗನೆ, ಎಲೈ ರಕ್ಕಸದಮ, ಎಚ್ಚರ ತಪ್ಪಿ ಹೆಚ್ಚಿನ ನುಡಿಗಳನ್ನು ಹೆಣ್ಣ ಮುಂದೆ ಉಚ್ಚರಿಸಲಕ್ಕೆ ಬಂದೆಯಾ? ನಿನಗೆ ತಕ್ಕ ಮರ್ಯಾದ ಕಲಿಸುವನು ಸ್ವಲ್ಪ ತಾಳು. ಎಲೈ ರಕ್ಕಸ ಸಮೂಹವೇ, ಈ ಜಾಗೃತಿಯಿಂದ ಬಂದಿದೆ. ಈ ನೀಚ ಕೊಡುಗ ನನ್ನ ಪಾಸದಿಂದ ಬಿಗಿದು ಬಾಲಕ್ಕೆ ಬಟ್ಟಿ ಹಂಚುತ್ತಿ ತೈಲದೊಳದ್ದಿ ಬೆಂಕಿಯ ಮಚ್ಚಿ ನಮ್ಮ ಪುರದ ಬೀದಿಯಲ್ಲಿ ಮೆರೆಸಿ ಹಾಕಿಗೆ ನೂಕುವಂತರಾಗರ ಪಟಾದಿಗಳಿರು. ಆಹಾ ಶ್ರೀರಾಮಚಂದ್ರ, ಅವು ಆಂಜನೇಯನೇ, ಸ್ವಂತ ಮಾತು. ಆಹಾ ಶ್ರೀರಾಮಚಂದ್ರ, ನಿನ್ನ ಕರ್ಣ ಕಟಾಕ್ಷದಿಂದ ಪಿಂಗದಿಂದಿರುವ ಲಂಕಾನಗರವನ್ನೆನ್ನ ಬಾಲಿಗೆ ಹಚ್ಚಿದ ಬೆಂಕಿಯ ಹಂಬಂದ ಕಾರ್ಯವು ದಿಟವಾಯಿತು. ಎನ್ನ ಉತ್ಕೃಷ್ಟವ ತರದಿಂದ ಕೋಪ ವೇಷದಿಂದ ಪಿಂಗದಿಂದಿರುವ ಲಂಕಾನಗರವನ್ನು ಸುಟ್ಟು ಸೂರು ಮಾಡಿ ಚಿಟ್ಟಿನ ಕಿಡಿಗಣಿಗಳಿಂದ ದಗ್ಗನೆಳುವ ದಳ್ಳೂರಿಯ ಪಾವನಕನ ಚಾಲಿಯೋ ಅದೇ ಬುಗ್ಗುಗಲ್ಲನಿಸಿತು. ಲಂಕಾದ್ರಿ ವ್ಯವಸ್ಥಾ ಅಲ್ಲಿರುವ ಕಾರಾದಿ ಗೃಹಗಳು ದಗ್ಗನೆ ಸಗಿಸಿತು, ವೃತ್ತಂತೆ ಪುಟ್ಟಿದಂತಾಯಿತು. ಘಕ್ಕನ ಹಸರರ ಸೊಕ್ಕು ಮುರಿದು ವೃತ್ತಂಬ ಪುಟ್ಟಿದಂತಾಯಿತು. ಜಾಗೃತಿಯಿಂದ ಚೈತನ್ಯವನ್ನು ಮಾಡು ಸಾರಥಿ, ಶ್ರೀರಾಮಚಂದ್ರನ ಸನ್ನಿಧಿಗೆ ತಿಳಿಯುವ ಜಾಗೃತಿ. ನಿನ್ನ ಹೆಸರಾಗಲಿ ಭೂಪತಿ. ಆಹಾ ಕಪಿವೀರರಿಗೆಲ್ಲ ಅಧಿಪತಿಯಾದ ಆಂಜನೇಯನು ಇನ್ನೂ ಬರಲಿಲ್ಲ. ಜಾನಕಿಯ ವಾರ್ತೆಯೇ ತಿಳಿಯಲಿಲ್ಲ. ಸಕಲ ದಿಕ್ಕುಗಳಿಗೆ ಹೋದ ಕಪಿವೀರನು ಇನ್ನೂ ಬರಲಿಲ್ಲವಲ್ಲ. ನಮೋ ನಮೋ ಶ್ರೀರಾಮಚಂದ್ರ, ನಿನಗೆ ಮಂಗಳವಾಗಲೇ ಮೇಲಕ್ಕೇಳು ಧೀರ ಆಂಜನೇಯನೇ. ನಿಮ್ಮ ಆಜ್ಞೆಯಿಂದ ನಗರವನ್ನು ಬಕ್ಕು ಮಾತಿಯಾದ ಸೀತಾದೇವಿಯನ್ನು ನೋಡಿ ಅಸಾಕವನವನ್ನು ಧ್ವಂಸ ಮಾಡಿ ಅಲ್ಲಿರುವ ರಕ್ಕಸರನ್ನು ಸಂಹಾರ ಮಾಡಿ ಭೀಂಕದಿಂದಿರುವ ಲಂಕಾ ನಗರವನ್ನು ಸುಟ್ಟು ಸೂರು ಮಾಡಿ ಮಾತಿಯಾದ ಸೀತಾದೇವಿಯ ಕಡೆಯಿಂದ ಚೂಡ ರತ್ನ ತಂದಿರುವ ರಾಮಚಂದ್ರ ಲಸತ್ಗುಣ ಚಂದ್ರ. ಅವೋ ಬಲಿಶಾಲಿಯಾದ ಆಂಜನೇಯನೇ, ಅಹೋ ಶ್ರೀರಾಮಚಂದ್ರನೇ, ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದೆನು. ಜಾನಕಿಯ ನಿನ್ನೊಡಿನ ಸಂಭಾಷಣೆಯೇನಾದರೂ ಮಾಡಿದರೆ ತತ್ವೃತ್ತಾಂತವನ್ನು ಬಿತ್ತರಿಸುವ ಆಯುಧನಯ ನಿನಗಾಗಲಿ ವಿಜಯ. ಅಹೋ ಶ್ರೀರಾಮಚಂದ್ರ, ಆಂಜನೇಯನೇ, ಸೀತಾ ಮಾತೆಯ ವೃತ್ತಾಂತವೇನೆಂದರೆ ಅದೇನು ಆಂಜನೇಯನೇ? ಒಂದು ಮಾಸದೊಳಗೆ ಬಂದು ಎನ್ನನ್ನು ಕರೆದುಕೊಂಡು ಹೋದರೆ ಪ್ರಾಣದಿಂದಿರುವನು, ಇಲ್ಲವಾದರೆ ಪ್ರಾಣ ತ್ಯಾಗವನ್ನು ಮಾಡಕೊಳ್ಳುವನೆಂದು ಹೇಳಿದಳು. ಅಹೋ ಸ್ವಾಮಿ ಆಂಜನೇಯನೇ, ರಣ ಭಯಂಕರನಾದ ರಾಮಚಂದ್ರ ತಡ ಮಾಡದ ರಾವಣನ ಒದಗಿ ಸಿದ್ಧಪಡಿಸಿದ ದಶರಥ ನಂದನ ಮಾಡುವೆ ನಿನಗೆ ವಂದನ. ಅವು
ಎಲ ಸುಗ್ರೀವನೇ, ಅಹೋ ಶ್ರೀರಾಮಚಂದ್ರ, ಸೀತೆಯ ತದ್ವೃತ್ತಾಂತವ ತಿಳಿಯಿತು. ಜಾನಕಿಯು ಬಹು ದುಃಖದಲ್ಲಿ ಅವಳಂತೆ. ಅದಂ ಸಹಿಸಲಾರನ ನಾನು ಅದಂ ನೋಡಿ ಅದನ್ನು ನೋಡಿ ಸಹಿಸಲಾರನು ಶೀಘ್ರವಾಗಿ ಕಾರ್ಯಯತ್ನ ಮಾಡಿ ಸುಗ್ರೀವರಾಜನೇ ಬಹುಬೇಗನೆ. ಅಹೋ ಸ್ವಾಮಿ ಶ್ರೀರಾಮಚಂದ್ರ, ಸುಗ್ರೀವನೇ, ನಿಮ್ಮ ಆಜ್ಞೆಗಾಗಿ ಪ್ರತಿ ಉತ್ತರ ಉಂಟೆ. ತಮ್ಮ ಅನುಗ್ರಹದಿಂದ ನಮ್ಮ ವಾನರ ವೀರರು ಬಹು ಸಮರ್ಥರಾಗಿರುವರು. 3-4 ದಿನಗಳೊಳಗೆ ಕಲ್ಲುಗುಂಡುಗಳಿಂದ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಾಣ ಮಾಡುವವರು. ಶೀಘ್ರವೇ ಲಂಕಾನಗರವನ್ನು ಸೇರಲು ನಡೆಯಿರಿ ಸ್ವಾಮಿ. ಸ್ವಚ್ಛಿನ ಪ್ರೇಮ. ಎಲ್ಲ ವಾನರ ವೀರರೇ, ಈ ಬ್ರಹ್ಮಾಂಡ ಬಿರನೆ ಲಂಕಾದ್ರಿಗೆ ಅಕ್ಕನೆ ಬೆದರಿವಂತೆ ಜಯಬೇರಿಯನ್ನು ಹೊಡಿಸಿ ಬಂದರಾದರೆ ಸುಗ್ರೀವರಾದರೆ ಬಹುಬೇಗನೆ. ಸೀತಾದೇವಿ, ಲಕ್ಷ್ಮಣ ಸ್ವಾಮಿ, ಓ ಲಕ್ಷ್ಮಣ ಸ್ವಾಮಿ, ಆಂಜನೇಯನೇ, ಈ ರಕ್ಕಸನ ಮಾಡೋದಕ್ಕೆ ಮಾಯಾಜಾಲದಿಂದ ದಶ ದಿಕ್ಕುಗಳೆಲ್ಲ ಸರಿಮಯವಾಗಿವೆ. ನಮ್ಮ ಸೈನ್ಯವೆಲ್ಲ ಎಪ್ಪಾರವನ್ನಾಗಿದೆ. ಓ ಸ್ವಾಮಿ, ಈ ರಕ್ಕಸನ ಮಾಡೋದಕ್ಕೆ ಒಂದು ಉಪಾಯವನ್ನು ಬೇಡವನು. ಈಗೋ ಎನ್ನ ಭುಜದ ಮೇಲೆ ಕುಳಿತುಕೋ. ರಾಜ್ಯದಲ್ಲಿರುವ ಇಂದ್ರಜಿತ್ತನಲ್ಲಿಗೆ ನಾನು ಬೆಳೆಯುತ್ತೇನೆ. ಆಗ ರಕ್ಕಸನ ಕೊಲ್ಲು ಸೌಮಿತ್ರಿ ನಿನ್ನ ಸಾಹಸಕ್ಕೆ ಮೆಚ್ಚವನ ಆ ರಘುಪತಿ. ಎಲ್ಲ ಜಂಬುವಂತ ನಳ, ಅಂಗಾದ, ನೀಲ ಮೊದಲಾದ ಕಪಿವೀರರೇ, ಜಾಗ್ರತೆಯಿಂದ ಸೇತುವೆ ನಿರ್ಮಿಸಿರಿ. ಇನ್ನು ಲಂಕಾದ್ರಿಗೆ ಪಾನ ಬೆಳೆಸಿರಿ. ಕಂಡಿರ ಕಪಿವೀರರೇ, ಮಹಾಸೂರರೇ, రామ తమాషా అది కూడా బుక్ ముచ్చాడు. ರಾಮನೆಂಬನ ರಾಧಮ ಎಲ್ಲ ಈ ದಶಕಂಠನೆಂಬ ಭ್ರಷ್ಟನೇ, ಕುಂಬಿನಿ, ಕುಂಭಕಣ, ಇಂದ್ರಜಿತ ಮೊದಲಾದ ವೀರರನ್ನ ಗೆದ್ದನೆಂಬ ಗರ್ವವನ್ನು ಬಿಡು. ಎಲೈ ಬಂಡ, ಎಲೈ ಹದಮ, ಪಳನ ಹಲ್ಲುಗಳನ್ನು ಕಡಿಯುತ್ತಾ ಜೇಂಕರಿಸಿದ ಮಾತ್ರದ ಇಲ್ಲಿ ಕೇಳುವನಾದರಿಲ್ಲ. ಈ ಬಂಡ, ಎಲೈ ಭ್ರಷ್ಟ, ಅಡವಿಯಲ್ಲಿ ಬಡ ಋಷಿಗಳನ್ನ ಕಾಲು ಕಳೆಯುವ ರಾಮನ ನಿನ್ನೆಲ್ಲ ಇಷ್ಟ ಪೌರುಷವಿದ್ದರೆ ಗಂಡನಾದ ಹೆಣ್ಣಲ್ಲಿ ಎಷ್ಟು ಪೌರುಷವಿರಬೇಕು. ಎಲೈ ರಾಮನೆಂಬ ಪೌರ ಸೇರಿದವನಿಂದ ಮೆಮಪುರ ಎಲ್ಲ ಈ ಮೂಢ ರಕ್ಕಸ, ನರನೇ, ಏಡಿ ಅಂತ ಹೆದರಿ ಗೋಡಗನಂತೆ ಕುಣಿದರೆ ಈ ರೂಢಿಯೋಳು ಪ್ರೌಢ ಪ್ರತಾಪರಾದ ವಿಕ್ರಮರು ನಿನ್ನ ಒಬ್ಬರು. ಚೋರ ರಾವಣನೆಂಬುದು ಬಿಟ್ಟರೆ ದಾಂಭಿಕದಿಂದ ಮುಂಬರದ ಗೊಂಬೆ ಕಿತ್ತದ ಮೇಕೆ ಅಂತ ಕೂಗಿದರೆ ಈ ಜಗತ್ತೇವೆ ಒಪ್ಪದು. ಜಾಗ್ರತೆಯಿಂದ ಎದ್ದಕ್ಕೆ ನಿಲ್ಲಲಾಯಿ ಭಂಡ, ಹರಗಡೆದು ಬಿಡುತ್ತೇನೆ ನೋಡು ನಿನ್ನ ಎರಡ. ಅತಿ ಜಾಗ್ರತೆಯಿಂದ ಎದ್ದಕ್ಕೆ ನಿಲ್ಲಲಾಯ ಭಂಡ.
ರಾಮಚಂದ್ರಮೂರ್ತಿ ಸೀತಾದೇವಿಯನ್ನು ಶೀಘ್ರವಾಗಿ ಕರೆದುಕೊಂಡು ಬಾ ಮಾರುತಿ. ಚಿರಕಾಲ ಉಳಿಯಲಿ ನಿನ್ನ ಕೀರ್ತಿ. ನಿನ್ನ ಇಷ್ಟದಂತಾಗಲಿ. ಓ ರಾಮಚಂದ್ರ, ಆಂಜನೇಯನೇ, ನಿನ್ನ ಆಜ್ಞಾನುಸಾರವಾಗಿ ಸೀತಾದೇವಿಯನ್ನು ಕರೆತಂದಿರುವನು ರಾಮಚಂದ್ರ. ಲಸತ್ಕುಲಚಂದ್ರ, ಐಶ್ವರ್ಯ ವಸ್ತು ಮೇಲೆ ಕೇಳಿ ಪ್ರಾಣಕಾಂತಿ. ಪ್ರಾಣೇಶ್ವರ, ಪ್ರಾಣಕಾಂತಿ, ನಿನ್ನ ದರ್ಶನದಿಂದ ನಾನು ಧನ್ಯಳಾದೆನು. ಕಾಂತ, ಕಾಂತಿ, ಹೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಬಾರ ಮನಮೋಹನ, ಕಾಂತಿ, ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ? ಸಂತೋಷವಾಯಿತು ಕಾಂತಿ. ಕಾಂತಿ, ನನ್ನ ಮನಸ್ಸಿಗೆ ಇನ್ನೂ ಸಂತೋಷವಾಗಿಲ್ಲ. ಪ್ರಿಯೇ, ಇನ್ನೂ ಸಂತೋಷವಾಗಿಲ್ಲವೇ? ಇಲ್ಲ ಕಾಂತಿ. ಉಲ್ಲಾಸದ ಹೂಮಳೆ ಏನೋ ಗೊತ್ತಿದೆ ನನ್ನಲ್ಲಿ, ಸಂತೋಷದ ಮುನ್ನಡೆ ಹರಿಯುತ್ತಿದೆ ಕಣ್ಣಲ್ಲಿ. ಸಂತೋಷದಲ್ಲಿ ಉಲ್ಲಾಸದಲ್ಲಿ ನಾ ಬರುವೆ ಜೊತೆಯಲ್ಲಿ, ನನ್ನವನೇ ಎನ್ನಿ. ಉಲ್ಲಾಸದ ಹೂಮಳೆ ಏನೋ ಗೊತ್ತಿದೆ.
ಹೇಳು ಮೊಹಮ್ಮದ್ ಕಟ್ ಮಾಡ್ಬೇಡ. ಹಕ್ಕಿಯಾಗಿ ಚುಕ್ಕೆಯಂತೆ ಬಾನು ಸೇರುವ ನಕ್ಕು ನಲಿದು ಕಹಿಗೆ ಜೊತೆಗೆ ಹಾರುವ ನಕ್ಕು ನಲಿದು ದುಃಖನಿಗೆ ಜೊತೆಗೆ ಹಾರುವ ಅರೇ ಹೌದಾ ಅರೇ 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 ಪಂಕಜ ನಾನು ಪ್ರಭಾಕರ ನೀನು ಒಲಿದು ಒಂದಾದ ಭೂಮಿ ಬಾ ಪಂಕಜ ನಾನು ಪ್ರಭಾಕರ ನೀನು ಒಲಿದು ಒಂದಾದ ಭೂಮಿ ಬಾ ನೀ ಬಡಿಗಿದ್ದರೆ ಈಗ ಒಂದೇ ಸುಂದರ ಬಾಳಿನ ಒಲವಿನ ತಾನ ನೀ ಬಡಿಗಿದ್ದರೆ ಈಗ ಒಂದೇ ಸುಂದರ ಬಾಳಿನ ಒಲವಿನ ತಾನ ಸುತ್ತಿ ಸುಳಿವ ಗಾಳಿ ಗಂಧ ಸುತ್ತಿ ಸುಳಿವ ಗಾಳಿ ಗಂಧ ನನ್ನ ನಿನ್ನ ಈ ಅಂದ ಹಕ್ಕಿಯಾಗಿ ಚುಕ್ಕೆಯನ್ನು ನಕ್ಕು ನಲಿದು ದುಃಖನಿಗೆ ಜೊತೆಗೆ ಹಾರುವ ಬಲೆ 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 ಹಳದಾಯಿ ಸುದಿನ ಮಧುರವಾಗಲಿ ನಿಮ್ಮಲುಗೆ ಈ ಮನೆಯ ನಂದಾದೀಪವಾಗಲಿ ನಿನಗೆ ಬಾರ್ದ ರಾತ್ರಿ ಬಾರಿ ಬೋಳೆ ಅನುರಾಗದ ರಾಗಮಾಲೆ ನಿಮ್ಮದಾಗಲಿ ಅಪಸ್ವರದ ಛಾಯೆಯೆಂದು ಕಾಣದಾಗಲಿ ಛಾಯೆಯೆಂದು ಕಾಣದಾಗಲಿ ಶ್ರುತಿಯೊಡನೆ ಸ್ವರತಾನ ಲೀನವಾಗಲಿ ಶುಭ ಗೀತೆ ಮೆರೆಯಲಿ ಕಾಂತ ಜಾಗ್ರತೆಯಿಂದ ಅಯೋಧ್ಯ ಪಟ್ಟಣಕ್ಕೆ ಹೋಗೋಣ ಬಾ ಕಾಂತ ಗುಣವಂತ ಅದೇ ಪ್ರಕಾರವಾಗಿ ಅಯೋಧ್ಯ ಪಟ್ಟಣಕ್ಕೆ ಹೋಗುವ ನಡಿ ಕಾಂತೆ ಮಹಾಗುಣವಂತೆ ಟೈಮ್ ಆತ್ ಕಾಲೇಜ್ ನಾವು ಅಂದುಕೊಂಡ ಹಾಗೆ ಶ್ರೀರಾಮಚಂದ್ರನ ಕಾರ್ಯವು ನೆರವೇರಿತು. ಇನ್ನು ನಮ್ಮ ಆ. ನಗರಕ್ಕೆ ತಡ ಮಾಡಿದ್ರು ಮಂತ್ರತವನ್ನು ಓಡಿಸಿದ್ದು
ದಿತ ತಕ್ಕ ದಿತ ತಗಳ ತೈತ ತೈತನ ಮೇಲೆ ಕೈಯ ವಡಿ ನಗಿರ ಮೇಲೆ ಕೈ ದಂದ ನಾಲ್ಕು ಬೇರ್ ಮೇಲೆ ಕೈಯ ವಡಿ ನಗರ ಮೇಲೆ ಕೈ ದಂದ ನಾಲ್ಕು ಬೇರ್ ಮೇಲೆ ಕೈಯ ಮೃಡ ಬಂಧನ ಪದ ಬೆಡದನ ಭಜಿಸುವ ಬೆಡಜಂಧರಿಯೇ ಜಗದೊರೆಯಂದರಿಯೇ ವಡಿ ನಗಿರ ಮೇಲೆ ಕೈ ದಂದ ನಾಲ್ಕು ಬೇರ್ ಮೇಲೆ ಕೈಯ ನಿಷ್ಠೆಯಿಂದ ಮನದೊತ್ತಜಿಸುವ ನಿಷ್ಠೆ ಬರುವ ಕೃಷ ಎಂದೋ ಪರಿಯೇ ಹಡಿ ನಗಿರ ಮೇಲೆ ಕೈ ದಂದ ನಾಲ್ಕು ಬೇರ್ ಮೇಲೆ ಕೈಯ ಶ್ರೀನಂದ ಪುಷ್ಟಜಳು ವ್ಯಾಪಕವಾಗಿರುವ ಶ್ರೀನಂದ ಪುರಂದರ ವಿಠಲನ ಎಂದು ಹಡಿ ನಗಿರ ಮೇಲೆ ಕೈ ದಂದ ನಾಲ್ಕು ಬೇರ್ ಹಡಿ ನಗಿರ ಮೇಲೆ ಕೈ ದಂದ ನಾಲ್ಕು ಬೇರ್ ಮೇಲೆ ಕೈಯ ತಗದು ತೈತ ತೈತ ಬಸವ ಎಂದರೆ ಪಾಪ ದಸಗೆಟ್ಟು ಓಡುವುದು ಉಸಿರಾಲಂಗೋತುವ ವೇದಾಂಗಳು ದಸಗೆಟ್ಟು ಉಸಿರಾಗು ಬಸವ ಎಂದರೆ ಪಾಪ ದಸಗೆಟ್ಟು ಓಡುವುದು ಉಸಿರಾಗುವುದು ವೇದಾಂಗಳು ಆದಿಯೋಳು ನಂದಿ ಅನಾದಿಯೋಳು ಋಷಭ ಮೇದಾನ ಕೈಲಾದ ಮಂದಬವು ಬಸಾನಿ ಆನಂದಾಗಿರುವಳು ಚಂದಾಗಿ ಮಲಾಗಿರುವ ಆನಂದಾಗಿರುವಳು ಚಂದಾಗಿ ಮಲಾಗಿರುವ ಗುರುವಾನು ನನ್ನ ಬಸವ ಕಾಯನಿ ನನ್ನ ಬಸವ ನಾನು ತಂದೆಯು ಬಸವ ಬಸವ ಎಂದರೆ ಪಾಪ ದಸಗೆಟ್ಟು ಹೋಗುವುದು ಉಸಲಾದಂಗತ್ತುವ ವೇದಾಂಗಳು ಎಂದ ಬಸವ ಎಂದರೆ ಪಾಪ ದಸಗೆಟ್ಟು ಹೋಗುವುದು ಉಸಲಾದಂಗತ್ತುವ ವೇದಾಂಗಳು ಪಾಪ ದಸಗೆಟ್ಟು ಹೋಗುವುದು ಉಸಲಾದಂಗ ಬಸವ 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 ಎಂದರೆ ಪಾಪ ದಸಗೆಟ್ಟು ಹೋಗುವುದು ಉಸಲಾದಂಗ ವೇದಾಂಗಳು ಬಸವ ಎಂದರೆ ಪಾಪ ದಸಗೆಟ್ಟು ಹೋಗುವುದು ಉಸಲಾದಂಗ ವೇದಾಂಗಳು ಸಾಂಬ ಜೈ ನಮ ಪಾರ್ವತಿ ಪರಿರಮಾದೆ ಶಿವ ಸಾಂಬ ಜೈ ನಮ ಪಾರ್ವತಿ ಪರಿರಮಾದೆ वन्यम्मा माता की जय पुटराज सज्जर माता की राजा राजेश्वर माता की सांब जय नमः पार्वती परमादे।